ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ಚಲೋ ಜೂನ್ 6ರಂದು ಪರಿಶಿಷ್ಟ ನೌಕರರ ರಾಜ್ಯ ಐಕ್ಯತಾ ಸಮಾವೇಶ. ರಾಜ್ಯಾಧ್ಯಕ್ಷ ಶಿವಶಂಕರ್. ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರ ಸಮನ್ವಯ ಸಮಿತಿ ಕೋಲಾರ ಜಿಲ್ಲಾ ಶಾಖೆ ವತಿಯಿಂದ ಕೋಲಾರ ನಗರದ ನಚಿಕೇತ ನಿಲಯದಲ್ಲಿರುವ ಬುದ್ಧ ಪ್ರಾರ್ಥನಾ ಮಂದಿರದಲ್ಲಿ ನಡೆದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಟಾಪ್ 10 ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಎಸ್ಸಿ ಎಸ್ಟಿ ರಾಜ್ಯ ಸರ್ಕಾರಿ ನೌಕರರ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಡಿ ಶಿವಶಂಕರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ವಿಜಯಕುಮಾರ್, ರಾಜ್ಯ ಮಹಿಳಾ ಸಂಚಾಲಕರಾದ ಸುನೀತಾ, ರಾಜ್ಯ ಉಪಾಧ್ಯಕ್ಷರಾದ ಪ್ರದೀಪ್, ಜಿಲ್ಲಾ ಗೌರವಾಧ್ಯಕ್ಷರಾದ ಜಿ ಶ್ರೀನಿವಾಸ್, ಜಿಲ್ಲಾಧ್ಯಕ್ಷರಾದ ಎನ್ ಮುನಿರಾಜು, ಕೆಂಪಸಿದ್ದಯ್ಯ, ರಾಜಪ್ಪ ಪ್ರಸಾದ್ ನೂತನವಾಗಿ ರಾಜ್ಯ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಸಮಿತಿಯ ನೂತನ ಪದಾಧಿಕಾರಿಗಳಾದ ರಾಮಕೃಷ್ಣ, ಸುರೇಶ್, ಚಂದ್ರು ಇನ್ನಿತರ ಅನೇಕ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಸರ್ ಎಸ್ ಸರ್. ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಕೋಲಾರ ಜಿಲ್ಲಾ ಶಾಖೆ ವತಿಯಿಂದ ಇಲ್ಲಿಯ ಗೌರವಾಧ್ಯಕ್ಷರಾದ ಜಿ ಶ್ರೀನಿವಾಸ್ ಸರ್, ಅಧ್ಯಕ್ಷರಾದ ಮುನ್ರಾಜ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೊಂದು ಕಮಿಟಿಯ ಪುನರ್ರಚನೆಯನ್ನು ಮಾಡಿ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಮತ್ತು ಈ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ತಳ ಸಮುದಾಯದಲ್ಲಿ ಕಡು ಬಡತನದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿರುವಂಥ ನಮ್ಮ ಪ್ರತಿಭಾವಂತ SSLC ಮತ್ತು PUCನಲ್ಲಿ ಹೆಚ್ಚು ಅಂಕ ಗಳಿಸಿರುವಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಏಕೆಂದರೆ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆಗಳ ವಿಚಾರಗಳ ಅಡಿಯಲ್ಲಿ ಸಂಘಟನೆಯನ್ನು ಮಾಡ್ತೀವಿ. ಬಾಬಾ ಸಾಹೇಬರೇ ಹೇಳಿದ್ದಾರೆ, ಮೀಸಲಾತಿ ಪಡೆದ ನೌಕರರ ನಡೆ ನೊಂದವರ ಕಡೆ ಇರಬೇಕು, ಮೀಸಲಾತಿ ಪಡೆದ ನೌಕರರ ಚಿತ್ತ ಭಗವಾನ್ ಬುದ್ಧರ ವಿಚಾರಗಳತ್ತ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆ ಒಳಗಡೆ ನಮ್ಮ ಸಮಿತಿ ಶೈಕ್ಷಣಿಕವಾಗಿ ಉನ್ನತಕ್ಕೆ ಹೆಲ್ಪ್ ಮಾಡುವಂಥ ಕೆಲಸವನ್ನು, ಸಹಕರಿಸುವಂಥ ಕೆಲಸವನ್ನು ಕಳೆದ 21 ವರ್ಷಗಳಿಂದ ಮಾಡ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಪ್ರತಿಭಾ ಪುರಸ್ಕಾರವನ್ನು ಮಾಡಿತ್ತು. ಮತ್ತು 21 ವರ್ಷದಿಂದ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು, ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಪರಿಜಾತಿ ಪರಿಶಿಷ್ಟ ಪಂಗಡದ ನೌಕರರನ್ನು ಎಲ್ಲರೂ ಒಂದೇ ವೇದಿಕೆಗೆ ಕಡೆ ತರಿಸುವಂಥದ್ದು, ನಮ್ಮ ಐಕ್ಯತೆ ಪ್ರದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಈ ಹಿನ್ನೆಲೆಯಲ್ಲಿ ಪವಿತ್ರ ಪ್ರಕರಣದಲ್ಲೂ ಕೂಡ ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಬಡ್ತಿ ಮೀಸಲಾತಿ ಇಲ್ಲ. ಕರ್ನಾಟಕದಲ್ಲಿ ಬಡ್ತಿ ಮೀಸಲಾತಿ ಇದೆ. ಅಂದರೆ ಕರ್ನಾಟಕದ ಜಾಗೃತ ನೌಕರರ ಹೋರಾಟ ಇದರ ಮುಂದುವರಿಕೆ ಭಾಗವಾಗಿ 6ನೇ ತಿಂಗಳು 6ನೇ ತಾರೀಕು ಅಂದರೆ ಮುಂದಿನ ಜೂನ್ 6ರಂದು 2026ನೇ ಇಸ್ವಿ ಪರಿಜಾತಿ ಪರಿಶಿಷ್ಟ ಪಂಗಡದ ಜಾಗೃತ ನೌಕರರ ಐಕ್ಯತಾ ಸಮಾವೇಶವನ್ನು ಏರ್ಪಾಡು ಮಾಡ್ತಿದ್ವಿ. ಯಾಕೆ ಅಂದರೆ ರಾಜ್ಯ ಸರ್ಕಾರ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕಾಗಿದೆ. ಮೀಸಲಾತಿ ಪರಿಮಾಣ 50% ಲಿಮಿಟ್ ಮೀಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಈಗ 56% ಅವ್ರು ಕೊಡಬೇಕಾಗಿದೆ. 56% ಕೊಡಬೇಕಾದ್ರೆ 9 ಶೆಡ್ಯೂಲ್ಗೆ ಸೇರಿಸೋದು ಕಡ್ಡಾಯವಾಗಿದೆ. ಆ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ದೀವಿ. ಮತ್ತು 2006ರಿಂದ ಈಚೆಗೆ ಸರ್ಕಾರದ ನೌಕರಿಗೆ ಸೇರಿದಂಥ ನೌಕರಿಗಳಿಗೆ ಪಿಂಚಣಿ ವ್ಯವಸ್ಥೆ ಇಲ್ಲ, ನಿಶ್ಚಿತ ಪಿಂಚಣಿ ಇಲ್ಲ. ಈಗೇನಾಗಿದೆ, ರಾಷ್ಟ್ರೀಯ ನ್ಯೂ ಪೆನ್ಷನ್ ಸ್ಕೀಮ್ ಬಂದಾದಲ್ಲಿ ನಿಂತಿದೆ. ಈ ಹಿನ್ನೆಲೆಯಲ್ಲಿ ಹಳೆಯ ಪದ್ಧತಿಯನ್ನು OPS ಅನ್ನು ಅನುಷ್ಠಾನ ಮಾಡಬೇಕು ಅಂತ ಒತ್ತಾಯ ಸೇರಿಕೊಂಡಂಗೆ ನಮ್ಮ ಸಂವಿಧಾನಬದ್ಧ ಹಕ್ಕುಗಳು ಇವತ್ತು ಕೂಡ ನಮ್ಮ ಬಡ್ತಿಯಲ್ಲಾಗಲಿ, ನೇಮಕಾತಿಯಲ್ಲಿ, ಕಚೇರಿಯಲ್ಲೂ ಕೂಡ ಇವತ್ತು ಕೂಡ ಜಾತೀಯತೆ ತಾಂಡವ ಆಡ್ತಾ ಇದೆ. ಇವೆಲ್ಲದರ ಬಗ್ಗೆ ಸರ್ಕಾರವನ್ನು ಗಮನ ಸೆಳೆಯೋದಕ್ಕೆ ಮತ್ತು ನಮ್ಮ ಐಕ್ಯತೆ, ಯಾವುದೇ ಒಳ ಮೀಸಲಾತಿ ಹೆಸರಿನಲ್ಲಿ ದಲಿತರನ್ನ ಒಡೆಯುವಂಥ ಕೆಲಸವನ್ನು ಜಾತಿವಾದಿಗಳು, ಕೋಮುವಾದಿಗಳು, ಅವಕಾಶವಾದಿ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಆದರೆ ಏನೇ ಆದರೂ ಕೂಡ ಇಶ್ಯೂಸ್ ಬಂದಾಗ ನಾವೇನೋ ಹೋರಾಟ ಮಾಡಿದ್ರು ನಮ್ಮ ಐಕ್ಯತೆ ನಿರಂತರವಾಗಿರುತ್ತೆ. ಬಾಬಾ ಸಾಹೇಬ್ರು ಏನು ಹೇಳಿದ್ದಾರೆ, ತುಳಿಯುವ ವರ್ಗ ಆಳುವ ವರ್ಗ ಆಗಬೇಕು ಅಂತ. ಆಳುವ ವರ್ಗಗಳಾಗುವಂಥ ಈ ನೌಕರರ ಚಿತ್ತವನ್ನು ಹರಿಸುವಂಥ ಕೆಲಸವನ್ನು ಮಾಡೋದಕ್ಕೋಸ್ಕರ ಜೂನ್ 6ನೇ ತಾರೀಕು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಲ್ಲ ಕಡೆ ನಮ್ಮ ಸುಮಾರು 30,000ಕ್ಕೂ ಹೆಚ್ಚು ನೌಕರರು ಬರ್ತಾ ಇದ್ದಾರೆ. ಒಂದು ಐಕ್ಯತೆ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಐಕ್ಯತೆ ಸಂವಿಧಾನದ ಉಳಿವಿಗಾಗಿ, ಮುಂದಿನ ಪೀಳಿಗೆಯ ರಕ್ಷಣೆಗಾಗಿ ಆ ಸಮಾವೇಶವನ್ನು ಏರ್ಪಡ್ತಿದೆ. ಮತ್ತು ಭಾರತೀಯರ ಭಾರತ ಆಗಬೇಕು,
ಸಂವಿಧಾನ ಉಳಿದ್ರೆ ದೇಶ ಉಳಿತದೆ. ಯಾವುದೇ ಜಾತಿಯ ಧರ್ಮದ ಭಾಷೆಯ ಭಾರತ ಆಗಬಾರ್ದು, ಮನುಷ್ಯನ ಪ್ರೀತಿಸುವಂಥ ಭಾರತೀಯರ ಭಾರತ ಆಗಬೇಕು ಅನ್ನೋ ಒಂದು ಸಂದೇಶ ಕೊಡೋದಕ್ಕೆ ಆ ಬೃಹತ್ ಸಮಾವೇಶವನ್ನೇ ಏರ್ಪಡಿಸಿದೆ.